ರೇಣುಕಾಸ್ವಾಮಿಯ ಹತ್ಯೆಯ ನಂತರದಲ್ಲಿ ದರ್ಶನ್ ಸುಪಾರಿಯನ್ನ ಕೊಡ್ತಾರೆ. ಹತ್ಯೆಯ ನಂತರ ಯಾಕೆ ಸುಪಾರಿ ಕೊಟ್ಟರು, ಇದರ ಉದ್ದೇಶ ಏನು, ಅದೆಲ್ಲವೂ ಕೂಡ ಈಗ ನಿಮಗೆ ಡೀಟೇಲ್ ಆಗಿ ಕೊಡ್ತಾ ಹೋಗ್ತೀವಿ. ಒಟ್ಟು 30 ಲಕ್ಷ ಸುಪಾರಿಯನ್ನ ಕೊಟ್ಟಿರ್ತಾರೆ ದರ್ಶನ್. ರೇಣುಕಾಸ್ವಾಮಿ ಹತ್ಯೆ ಸುಪಾರಿಗೆ ಸಂಬಂಧಪಟ್ಟ ಹಾಗೆ ಇಂಚಿಂಚು ಡೀಟೇಲ್ಸ್. ಇದು ರೇಣುಕಾಸ್ವಾಮಿ ಹತ್ಯೆಗೆ ಅಂತ ನಟ ದರ್ಶನ್ ಅವರು 30 ಲಕ್ಷ ಸುಪಾರಿಯನ್ನ ಕೊಟ್ಟಿರ್ತಾರೆ. ರೇಣುಕಾಸ್ವಾಮಿ ಹತ್ಯೆಗೆ ಡೀಲ್ ಆಗಿದ್ದು ಒಟ್ಟು 30 ಲಕ್ಷ. ನಟ ದರ್ಶನ್ ಹೆಸರು ಬಾಯಿ ಬಿಡದಂತೆ ಈ ಡೀಲ್ ಅನ್ನ ಮಾಡಿರ್ತಾರೆ. ಅಂದ್ರೆ ಈ ಪ್ರಕರಣ ಆತ ಕೊಲೆಯಾದ ನಂತರದಲ್ಲಿ ಕೊಟ್ಟಂತಹ ಸುಪಾರಿ ಇದು. ರೇಣುಕಾಸ್ವಾಮಿ ಮರ್ಡರ್ಗೆ ಒಟ್ಟು 30 ಲಕ್ಷ ಸುಪಾರಿಯನ್ನ ನಟ ದರ್ಶನ್ ಅವರು ಕೊಟ್ಟಿದ್ರು. ಈ ಹಣವನ್ನ ಮತ್ತೊಬ್ಬ ವ್ಯಕ್ತಿ ಪಡೆದುಕೊಂಡಿದ್ರು, ಆ ನಂತರ ಇತರರಿಗೆ ಹಂಚಿಕೆ ಮಾಡಿದ್ರು ಅನ್ನುವಂತಹ ಒಂದಷ್ಟು ಡೀಟೇಲ್ಸ್ಗಳು ಕೂಡ ಲಭ್ಯವಾಗ್ತಾ ಹೋಗ್ತಾ ಇದೆ. ಸೊ ದರ್ಶನ್ ಹೆಸರನ್ನ ಬಾಯಿ ಬಿಡದಂತೆ ಈ ಡೀಲ್ ಅನ್ನ ಕುದುರಿಸಲಾಗಿದೆ. ಇದರ ಕುರಿತಾಗಿ ವಿಚಾರಣೆಯ ಹಂತದಲ್ಲಿ ಸ್ವತಃ ಆರೋಪಿಗಳೇ ಕೊಟ್ಟಿರುವಂತಹ ಹೇಳಿಕೆ ಇದು. 30 ಲಕ್ಷವನ್ನ ಪಡ್ಕೊಂಡಿದ್ವಿ, ದರ್ಶನ್ ಅವರ ಹೆಸರು ಬಾಯಿ ಬಿಡಬಾರ್ದು ಅನ್ನೋ ಕಾರಣಕ್ಕೆ ಈ ಡೀಲ್ ಅನ್ನ ಪಡ್ಕೊಳ್ಳಲಾಗಿತ್ತು ಅಂತ ಆಪ್ತ ದೀಪಕ್ಗೆ 30 ಲಕ್ಷವನ್ನ ದರ್ಶನ್ ಅವರು ಕೊಟ್ಟಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಈ 30 ಲಕ್ಷವನ್ನ ಪಡ್ಕೊಂಡಂತಹ ದೀಪಕ್ ಇತರೆ ಆರೋಪಿಗಳು ಯಾರಿದ್ದಾರೆ, ಅವರು ಶರಣಾಗಿದ್ದಾರಲ್ಲ, ಅವರಿಗೆ ಹಂಚಿಕೆ ಮಾಡಿರೋದು. ಶರಣಾದ 4 ತಲಾ 5 ಲಕ್ಷದಂತೆ ಹಣವನ್ನ ಹಂಚಿಕೆ ಮಾಡಲಾಗಿದೆ. ಒಬ್ಬೊಬ್ಬರಿಗೆ 5 ಲಕ್ಷದಂತೆ ಒಟ್ಟು 20 ಲಕ್ಷ ಇಲ್ಲಿ 4 ಜನಕ್ಕೆ ಡಿಸ್ಟ್ರಿಬ್ಯೂಟ್ ಆಗಿದೆ. ಆ ಪೈಕಿ ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಆತನಿಗೆ 5 ಲಕ್ಷವನ್ನ ಕೊಟ್ಟಿದ್ದಾರೆ. ಈಗಾಗಲೇ ಪ್ರಕರಣದಲ್ಲಿ ಈತನೂ ಕೂಡ ಬಂಧಿತನಾಗಿದ್ದು, ಸೊ ಈತನ ಒಂದು ವಿಚಾರಣೆ ಕೂಡ ಮುಂದುವರೆದಿದೆ. ನಿಖಿಲ್ ನಾಯಕ್ಗೂ ಕೂಡ 5 ಲಕ್ಷ ಹಣವನ್ನ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ರಿ ದೃಶ್ಯದಲ್ಲಿ, ಸ್ಥಳ ಮಹಜರಿಗಾಗಿ ಕರೆದುಕೊಂಡು ಬಂದಂತಹ 3 ಪೈಕಿ ಈ 3 ಕೂಡ ಇದ್ರು. ನಿಖಿಲ್ ಆಗ್ಲಿ, ಕಾರ್ತಿಕ್ ಆಗ್ಲಿ, ರಾಘವೇಂದ್ರ. ಸೊ ಆ 3 ಕೂಡ ಹಂಚಿಕೆ ಆಗಿದೆ. ಇದೇ ರಾಘವೇಂದ್ರ ಏನಿದ್ದಾನೆ, ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ, ಆತನಿಗೂ ಕೂಡ 5 ಲಕ್ಷ ಹಣವನ್ನ ಕೊಟ್ಟಿದ್ದಾರೆ. ನೀನು ಶರಣಾಗು, ಆದ್ರೆ ದರ್ಶನ್ ಹೆಸರನ್ನ ಬಾಯಿ ಬಿಡಬೇಡ, ಎಲ್ಲೂ ಕೂಡ ದರ್ಶನ್ ಆಗ್ಲಿ ಪವಿತ್ರ ಗೌಡ ಹೆಸರಾಗ್ಲಿ ಬರಕೂಡ್ದು ಅಂತ ಕೇಶವ ಮೂರ್ತಿಗೂ ಕೂಡ 5 ಲಕ್ಷ ಹಣ ಹಂಚಿಕೆಯಾಗಿದೆ. ಒಟ್ಟು 30 ಲಕ್ಷ ಹಣವನ್ನ ಕೊಟ್ಟು ಇನ್ನುಳಿದಂತೆ ಹೆಚ್ಚುವರಿಯ ಹಣವನ್ನ ಕೊಡುವ ಭರವಸೆಯನ್ನು ಕೂಡ ದರ್ಶನ್ ಅವರು ಕೊಟ್ಟಿದ್ರು ಅಂತ ತಿಳಿದು ಬರ್ತಾ ಇದೆ. ರಾಘವೇಂದ್ರ ಕೇಶವ ಮೂರ್ತಿಗೆ ತದನಂತರದಲ್ಲಿ ಹಣವನ್ನ ಕೊಡ್ತೀನಿ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ ಕೂಡ ತಮ್ಮ ಹೇಳಿಕೆಯ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತಾ ಇರುವಂತದ್ದು. ಹೇಗಾಯ್ತು, ಯಾವ ರೀತಿಯಾಗಿ ಮುಂದುವರೆದಂತೆ ದರ್ಶನ್ ಹೆಸರು ಬರಬಾರ್ದು ಅಂತ ಮರೆಮಾಚಲಾಗಿತ್ತು, ಇದಕ್ಕಾಗಿ ಡೀಲ್ ಎಷ್ಟಾಯ್ತು ಅಂತ. ಹಣ ಪಡೆದು ಶರಣಾದ 4 ಆರೋಪಿಗಳು ವಿಚಾರಣೆಯ ಹಂತದಲ್ಲಿ, ಆರಂಭಿಕ ಹಂತದಲ್ಲಿ ಅವರು ಯಾರೂ ಕೂಡ ದರ್ಶನ್ ಹೆಸರನ್ನ ಬಾಯಿ ಬಿಟ್ಟೇ ಇಲ್ಲ. ಅವರು ನೇರ ವಿನಯ್ ಹೆಸರನ್ನ ಹೇಳಿದ್ದಾರೆ. ವಿನಯ್ ವಿಚಾರಣೆ ಮಾಡಿದಾಗ ದರ್ಶನ್ ಹೆಸರು ಆಚೆ ಬಂದಿದೆ. ಜೂನ್ 10ರಂದು ರಾತ್ರಿ 7ಕ್ಕೆ 4 ಶರಣಾಗ್ತಾರೆ. ಏನಂತ, ಹೀಗೊಂದು ಕೊಲೆ ಆಗಿದೆ, ಅದಕ್ಕೆ ನಾವೇ ಕಾರಣಕರ್ತರು, ನಾವು ಸರೆಂಡರ್ ಆಗ್ತಾ ಇದ್ದೀವಿ ಅಂತ. ಅದು ಜೂನ್ 10ನೇ ತಾರೀಕಿನಂದು ರಾತ್ರಿ 7 ಗಂಟೆಗೆ ಆಗಿರ್ತಕ್ಕಂತಹ ಬೆಳವಣಿಗೆ.